ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವಿವಾಗ ಟ್ರೆಕ್ಕಿಂಗ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟ್ರೆಕ್ಕಿಂಗ್. ಸೊ ನೋಡಿ ಹೇಗಿರುತ್ತೆ ಅಂತ. ಹೆಂಗಿದೆ ಟ್ರೆಕ್ಕಿಂಗ್? ಅಯ್ಯೋ ಸಕ್ಕತ್ತಾಗಿದೆ. ಯಾಕೆ ಹೇಳ್ತೀರಾ? ಮಳೆಯಲ್ಲಿ ಜೊತೆಯಲ್ಲಿ ಅಲ್ಲಿ ಹೋಗಿ ಹಂಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಇನ್ನು ಸ್ಟಾರ್ಟ್ ಆಗಿ 10 ಮಿನಿಟ್ಸ್ ಆಗಿದೆ, ಆಗಲೇ ಮಳೆ ಬರ್ತಾ ಇದೆ. ಮುಂದೆ ಹೆಂಗೆ ಹೋಗ್ತೀವೋ ಗೊತ್ತಿಲ್ಲ, ನಡ್ಕೊಂಡೇ ಹೋಗೋದು. ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ನಮಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿ ಇನ್ನೂ 5-10 ಮಿನಿಟ್ಸ್ ಆಗಿರಲ್ಲ. ಆ ಮಳೆ ಜೊತೆಗೆ ನಮಗೆ ಲೀಚಸ್ ಕೂಡ ಸ್ಟಾರ್ಟ್ ಆಗೋಯಿತು. ಎಲ್ಲಿ ನೋಡಿದ್ರು ಬರೀ ಲೀಚಸ್ ಆ ಥರನೇ ಇತ್ತು. ತುಂಬ ಕಷ್ಟ ಆಗ್ತಾಯಿತ್ತು. ನೋಡ್ತಾ ಇದ್ದೀರಲ್ಲ ಟ್ರೆಕ್ಕಿಂಗು ಸಾಲ್ತಾ ಇಲ್ಲ ನಿಮಗೆ ಅಂತ. ಫುಲ್ ಮಳೆ ಬರ್ತಾ ಇದೆ, ಆಗ್ತಾ ಇಲ್ಲ. ಎಲ್ಲಿ ಜಾರತ್ತೇನಂತ ಭಯ. ರೈಟ್ ಅಬೌಟ್ ಟರ್ನ್. ಸೇ ಹಾಯ್. ಹಾಯ್. ಫುಲ್ ಸೆಕೆ. ಸೊ ನಾವು ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ನಮಗೆ ಮಳೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾನೆ ಹೋಗ್ತಾ ಇತ್ತು, ಕಮ್ಮಿ ಅಂತೂ ಆಗ್ತಾ ಇರಲಿಲ್ಲ. ನಾವು ಎಲ್ಲರೂ ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಎಲ್ಲ ಜೊತೆಗೆ ಹೋಗೋದಕ್ಕೆ ಅಂದ್ಬಿಟ್ಟು ಕಾಯ್ತಾ ಇದ್ವಿ. ಆದರೂ ಮಳೆಯಲ್ಲಿ ಒಂಥರ ಚೆನ್ನಾಗಿತ್ತು. ನೆಕ್ಸ್ಟ್ ಎಂಜಾಯ್ ಮಾಡ್ತಾನೆ ಇದ್ವಿ ನಾವು. ನೆಕ್ಸ್ಟ್ ಹಂಗೆ ಹೋಗ್ತಾ ಮುಂದಕ್ಕೆ ಎಲ್ಲರ ಕಾಲಲ್ಲೂ ಶೂಸಲ್ಲೂ ಲೀಚಸ್ ಸೇರ್ಕೊಳ್ಳೋಕೆ ಸ್ಟಾರ್ಟ್ ಆಗೋಯ್ತು. ನೋಡಿ, ಆ ಶೂ ಒಳಗಡೆ ಹೋಗ್ಬಿಟ್ಟಿದೆ. ಆ ಶೂ ಒಳಗಡೆ ಹೋಗಿರೋದು ಗೊತ್ತೇ ಆಗಿಲ್ಲ ಅವ್ರಿಗೆ. ಅದು ಕೈಯಲ್ಲಿ ತೆಗ್ದು ಹಾಕೋದಕ್ಕೂ ಕಷ್ಟ ಆಗ್ತಿತ್ತು. ಬಟ್ ಹೆಂಗೋ ಕೈಯಲ್ಲಿ ತೆಗ್ದು ಹಾಕಿದ್ರು. ಅದನ್ನು ಡೆಟಾಲ್ ಬಾಟ್ಲಲ್ಲಿ ಡೆಟಾಲೆಲ್ಲ ಹಾಕಿ ತೆಗ್ದಾಕ್ತಾಯಿದ್ರು. ಆಮೇಲೆ ಎಲ್ಲರೂ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವರ ಶೂಸಲ್ಲಿ ಇದೆಯಾ ಇಲ್ವಾ ಅಂತ. ಎಲ್ಲರಿಗೂ ಅವಾಗ ಸ್ವಲ್ಪ ಟೆನ್ಸ್ ಆಯಿತು. ಅದು ಒಳಗಡೆ ಹೋಗಿ ಕಚ್ಚಿದ್ರೂ ಕೂಡ ಗೊತ್ತಾಗಲ್ಲ. ಅದು ಹೋಗಿ ಅದು ಬ್ಲಡ್ ಬರ್ತಾ ಇರುವಾಗ ಮಾತ್ರನೇ ಅದು ಗೊತ್ತಾಗೋದು, ಇಲ್ಲಾಂದರೆ ಅದು ಗೊತ್ತೇ ಆಗಲ್ಲ. ಅದು ಒಳಗಡೆ ಹೋದರೂ ಕೂಡ ನೋಡಿ, ಎಲ್ಲರ ಕಾಲ ಮೇಲೂ ಅಷ್ಟೇ ಶೂ ಒಳಗಡೆ ಶೂಸ್ ಆಗಲಿ ಚಪ್ಪಲಿ ಆಗಲಿ ಅದು ಸೇರ್ಕೊಳ್ತಾನೆ ಇತ್ತು. ಅದೇ ಥರ ಅದೊಂದು ಟೆನ್ಷನ್ ಆಗ್ತಾಯಿತ್ತು ನಮಗೆ. ಫ್ರೆಂಡ್ಸ್ ನೋಡ್ತಾ ಇದ್ದೀರ, ತುಂಬ ಲೀಚಸ್ ಇದೆ. ನಾವು ಸ್ವಲ್ಪ ದೂರ ಬಂದಿರೋದು, ಇಷ್ಟು ದೂರ ನಾವು ಕವರ್ ಮಾಡೋಷ್ಟೊತ್ತಲ್ಲಿ ಒಂದು 2-3 ಸರಿ ನಿಲ್ಲಿಸಿ ಸ್ಟಾಪ್ ಮಾಡಿ ನಾವು ಲೀಚಸ್ ಎಲ್ಲ ತೆಗ್ದಿದ್ದೀರಿ. ನೋಡಿ, ಸ್ವಲ್ಪ ಜನ ಮುಂದೆ ಹೋಗ್ತಾ ಇದ್ದಾರೆ, ತುಂಬ ಜನ ಹಿಂದೆ ಬರ್ತಾ ಇದ್ದಾರೆ. ನೋಡಿ ವ್ಯೂ, ಇಷ್ಟು ಮಳೆ ಬರ್ತಾ ಇದೆ. ಆದರೂ ಟ್ರೆಕ್ಕಿಂಗ್ ಸ್ಟಾಪ್ ಮಾಡಬಾರ್ದು ಅಂತ ನಾವು ಹೋಗ್ತಾ ಇದ್ದೀವಿ. ರಿಸ್ಕ್ ಆದರೂ ಪರವಾಗಿಲ್ಲ ಅಂತ. ಆದರೆ ಈ ಲೀಚಸ್ದೊಂದು ದೊಡ್ಡ ತೊಂದರೆ ಆಗ್ಬಿಟ್ಟಿದೆ ನಮಗೆ. ನೋಡಿ, ಅಲ್ಲಿ ಫ್ರಂಟಲ್ಲಿ ಮಳೆ ಅಂತ ಒಂದು ಕವರ್ನ ತಲೆ ಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟು ಮಳೆ ಇದೆ. ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ಹತ್ತುವಾಗ ಈ ಲೀಚಸ್ದೊಂದು ತೊಂದರೆ ಅನ್ನೋದು ಬಿಟ್ಟರೆ ಇನ್ಯಾವುದೂ ಇಲ್ಲ ಪ್ರಾಬ್ಲಮ್ಮು. ಇದು ಮಳೆ ಬರುವಾಗ ಟ್ರೆಕ್ಕಿಂಗು ಒಂದು ಹೊಸ ಅನುಭವ ನಮಗೆ. ನೋಡಿ, ತಿರ್ಗಾ ಅವ್ರಿಗೆ ಲೀಚಸ್ ಹತ್ಕೊಂತು ಅನಿಸುತ್ತೆ. ನೋಡಿ, ತಿರ್ಗಾ ಅವ್ರು ಸ್ಟಾಪ್ ಮಾಡಿದ್ದಾರೆ, ನೋಡಬೇಕು. ಫ್ರೆಂಡ್ಸ್, ಫೈನಲಿ ಫುಲ್ ಮೇಲ್ವರೆಗೂ ಬಂದಿದ್ದೀವಿ. ಟ್ರೆಕ್ಕಿಂಗ್ ಕಂಪ್ಲೀಟ್ ಆಯಿತು. ನೋಡಿ, ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಇಷ್ಟು ದೂರ ಹತ್ತಿ ಬಂದಿರೋದಕ್ಕೆ ನಮಗಿದು ಫುಲ್ ಖುಷಿ ಆಗ್ತಾಯಿದೆ ಇವಾಗ. ನೋಡಿ, ಇದೇ ಥರನೇ ಇದೆ. ಫುಲ್ ಡೌನಿಂದ ನಾವು ರೆಸಾರ್ಟಿಂದ ಇಲ್ಲಿವರೆಗೂ ಈ ಥರನೇ ಟ್ರೆಕ್ ಮಾಡ್ಕೊಂಡು ಬಂದಿದ್ದೀವಿ. ನಾವು ಇಷ್ಟು ಜನ ಇನ್ನೂ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ 5 ಕಿಲೋಮೀಟರ್ಸ್ ಇದೆ ಇದು. ನೋಡಿ, ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಆಲ್ರೆಡಿ ಸ್ವಲ್ಪ ಜನ ವೆರಿ ಸ್ಟ್ರಾಂಗ್ ಆಗಿರೋರು ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ. ಲಾಸ್ಟ್ ಬರ್ಡೇ ಬಾಯ್. ತುಂಬ ಈಸಿ, ಎಲ್ಲರೂ ಬನ್ನಿ, ಎಂಜಾಯ್ ಮಾಡ್ಬೋದು. ನೋಡಿ ಇಲ್ಲಿ. ಹಲೋ, ಹಾಯ್. ಹೆಂಗಿತ್ತು ಟ್ರೆಕ್ಕಿಂಗು? ತುಂಬ ಕಷ್ಟ ಇದೆ.
ಸಾಕು ಸಾಕಲ್ವಾ? ಇಳಿಯೋದೇ ಇರೋದು ಇವಾಗ. ಫ್ರೆಂಡ್ಸ್, ಇವಾಗ ಮೇಲ್ಗಡೆ ಬಂದು ಇಷ್ಟು ಕಷ್ಟಪಟ್ಟು ಬಂದಿದ್ದಕ್ಕೂ ನಮಗೆ ತುಂಬ ಖುಷಿ ಆಯಿತು. ಅಂದರೆ ಒಂದು ಕಡೆ ಬಿಸಿಲಿತ್ತು, ಒಂದು ಕಡೆ ಮಳೆನೂ ಇತ್ತು, ಸ್ವಲ್ಪ ಸೆಕೆ, ಸ್ವಲ್ಪ ಚಳಿ ಎಲ್ಲ ಮಿಕ್ಸ್ಡ್ ವೆದರ್ ಇತ್ತು. ಬಟ್ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ನಮ್ಗೆ ಆಯಾಸ ಎಲ್ಲ ಹೊರಟೋಯ್ತು, ಆ ಥರ ಅನ್ನಿಸ್ತಾ ಇತ್ತು ನಮಗೆ. ಫುಲ್ ಮೇಲ್ವರೆಗೂ ಹೋಗಿ ಟ್ರಕ್ಕಿಂಗ್ ಕಂಪ್ಲೀಟ್ ಆಗಿ ಇವಾಗ ಕೆಳಗಡೆ ಇದ್ದೀವಿ. ಇನ್ನು ಸ್ವಲ್ಪ ದೂರನೇ ಇರೋದು. ನೋಡಿ ಈ ಎಲೆಗಳು, ಈ ಮಳೆ ಜೊತೆ ಈ ಥರ ಎಲೆ ಎಲ್ಲ ಯಾವ ಥರ ಆಗಿದೆ. ಟ್ರಕ್ಕಿಂಗ್ಗೆ ನಮ್ಮ ಜೊತೆ ಬಂದಿರ್ತಾರಲ್ಲ ರೆಸಾರ್ಟ್ ಅವ್ರು ಹೇಳ್ತಾ ಇರೋದೇನೆಂದರೆ, ಈ ಎಲೆ ಮೇಲೆ ನಾವು ನಡ್ಕೊಂಡು ಹೋಗ್ತಾ ಇರುವಾಗ ಆ ಲೀಚಸ್ಸು ಬೇಗ ನಮಗೆ ಕಾಲ ಮೇಲೆ ಸೇರ್ಕೊಳ್ಳುತ್ತೆ. ನಾವು ಶೂಸ್ ಹಾಕಿರಲಿ, ಏನಾದರೂ ಹಾಕಿರಲಿ, ಚಪ್ಪಲ್ ಹಾಕಿರಲಿ, ಅದರೊಳಗಡೆ ಶೂಸ್ ಒಳಗಡೆ ಹೋಗುತ್ತೆ ಅಂತ. ಅದಕ್ಕೆ ನಾವು ಈ ಎಲೆ ಮೇಲಿಂದ ಆದಷ್ಟು ಬೇಗ ಹೋಗ್ಬೇಕಂತ ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ, ತುಂಬ ಹೆಂಗಿದೆ ವೆದರು. ಗುಡುಗು ಬರ್ತಾ ಇದೆ, ಮಳೆ ಹನಿನೂ ಇದೆ. ಮೇಲೆ ತುಂಬ ಬಿಸಿಲು ಅರ್ಧ ಮಳೆ ಬರ್ತಾ ಇತ್ತು. ರೇನ್ಬೋ ಎಲ್ಲ ಇತ್ತು, ಬಟ್ ರೇನ್ಬೋ ಎಲ್ಲ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿಲ್ಲ ಅಷ್ಟೇ. ತುಂಬ ಡೀಪ್ ಆಗಿದೆ, ತುಂಬ ಮೇಲ್ವರೆಗೂ ಹೋಗಿದೆ ನಾವು ಟ್ರಕ್ಕಿಂಗು. ಇದೇ ನನ್ನ ಕಾಲೊಳಗೆ ಹೋಗಿದ್ದು. ನೋಡಿ ಲೀಚು ಜಸ್ಟ್ ಕಾಲ ಹತ್ರನೇ ಇತ್ತು ಇದು. ನೋಡಿ ಹೆಂಗೆ ಆಡ್ತಾ ಇದೆ. ಇದೊಳಗೆ ಹೋದ್ರೆ ಗೊತ್ತೇ ಆಗಲ್ಲ ಅದು ಹೆಂಗೆ ಕಚ್ಚಿದ್ರು. ಅವರೇ ನಮ್ಮ ಗೈಡು. ಫುಲ್ಲು ಮೇಲ್ಗಡೆವರೆಗೂ ಕರ್ಕೊಂಡೋಗಿ ಸೇಫಾಗಿ ನೀಟಾಗಿ ಕರ್ಕೊಂಡು ಬಂದಿದ್ದಾರೆ. ಏನು ಹೇಳ್ತೀರಾ ಗೈಡ್? ಬೋಲೋ ಬೋಲೋ ಆಪ್ ಕುಚ್ ಬೋಲೋ. ಎಷ್ಟು ಸೇಫಾಗಿ ಬಂದಿದ್ದೀರಾ ಅಂದರೆ ಇವರೇ ಕಾರಣ. ತುಂಬಾ ಲೀಚಸ್ ಇತ್ತಲ್ಲ, ಆ ಲೀಚರ್ಸ್ ಇಂದ ಎಲ್ಲ ನಮ್ಮ ಕಾಲ ಮೇಲೆ ಹತ್ತಾ ಇತ್ತು. ಅದರಿಂದ ತುಂಬಾ ಹೆಲ್ಪ್ ಮಾಡಿದ್ರು. ಕೈಯಿಂದ ತೆಗೆದಾಕಿ ಅದನ್ನೆಲ್ಲ ಹೆಲ್ಪ್ ಮಾಡಿ ನಮಗೆ ತುಂಬ ದೊಡ್ಡ ಸಹಾಯ ಮಾಡಿದ್ದಾರೆ. ಫ್ರೆಂಡ್ಸ್ ಹೆಂಗಿತ್ತು ಟ್ರೆಕ್ಕಿಂಗ್? ಹೆಂಗಿತ್ತು? ಲೀಚ್ಗಳು ತುಂಬಾ ಜಾಸ್ತಿ ಇದಾವೆ. ಬೇಸಿಗೆ ಆದ್ರೂ ಕೂಡ ತುಂಬಾನೇ ಲೀಚ್ ಇತ್ತು ನೋಡ್ರಿ. ಫುಲ್ 1 ಲೀಟರ್ ಫೆನೈಲ್ ಏನಿದು ಡೆಟಾಯಿಲ್ ಖಾಲಿ ಮಾಡಿದೀವಿ. 1 ಲೀಟರ್ ಲೀಚ್ ಕುಡ್ದೈತೆ ಅಂದ್ರೆ ಇನ್ನೆಷ್ಟು ಲೀಚ್ ಹತ್ತಿರ್ಬೇಡ ನಮ್ಗಳ ಮೇಲೆ. ಫ್ರೆಂಡ್ಸ್, ಅಲ್ಲಿ ಮೇಲ್ ಕಾಣ್ತಾ ಇದೆಯಲ್ಲ ಬೆಟ್ಟ, ಅಲ್ಲಿಗೆ ಹೋಗಿದ್ದೀವಿ ನಾವು. ನೋಡಿ ನಾವೆಷ್ಟು ಕೆಳಗಡೆ ಇದ್ದೀರಿ ಇವಾಗ. ಆಲ್ಮೋಸ್ಟ್ 5 ಕಿಲೋಮೀಟರ್ಸ್ ಫುಲ್ ಅಪ್ಪಲ್ಲಿ ಹತ್ತಿರೋದು ನಾವು. ಎಲ್ಲರಿಗೂ ತುಂಬ ಸುಸ್ತಾಗ್ಬಿಟ್ಟಿದೆ, ಸಾಕಾಗ್ಬಿಟ್ಟಿದೆ, ಯಾವಾಗ ರೂಮ್ಗೆ ಹೋಗ್ಬಿಡ್ತಿರೋ ಅಂತ. ಸೊ ಈ ಟ್ರೆಕ್ಕಿಂಗ್ ಜರ್ನಿ ಮುಗೀತು ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ಎಲ್ಲ ಎಂಜಾಯ್ಮೆಂಟು ಮುಗೀತು. ನಾವಿವಾಗ ನೆಕ್ಸ್ಟ್ ಊರಿಗೆ ಯಾವ ಕಡೆ ಅಂತ ಹೋಗ್ತಾ ಇದ್ದೀವಿ. ಇವಾಗ ಚೆಕ್ಔಟ್ ಆಯಿತು ರೂಮ್. ಇವಾಗ ಬೆಳಗ್ಗೆ 7 o'clock ಆಗಿದೆ. ಇವಾಗ ಕಾಫಿ ಕುಡಿದು ನೆಕ್ಸ್ಟ್ ಊರಿಗೆ ನಾವು ರೆಡಿ ಆಗಿದ್ದೀವಿ ಹೋಗೋದಕ್ಕೆ. ಇದು ನೆಕ್ಸ್ಟ್ ವ್ಲಾಗಲ್ಲಿ ನಾವು ಯಾವ ಕಡೆ ಹೋಗಿದ್ವಿ ಅಂತ ನಾನು ತಿಳಿಸ್ತೀನಿ, ವೆಯ್ಟ್ ಮಾಡಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಯೂಸ್ ಇದೆ ನೀವು ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.